ಹಲೋ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತವನ್ನು ಬಯಸುತ್ತಾ ಇವತ್ತು ನನ್ನ ಯೂಟ್ಯೂಬ್ ವಿಡಿಯೋದಲ್ಲಿ ಎರಡು ವಿಷಯಗಳ ಬಗ್ಗೆ ಡಿಸ್ಕಷನ್ ಅನ್ನ ಮಾಡೋಕೆ ಬಂದಿದ್ದೀನಿ. ಅದರಲ್ಲಿ ಮೊದಲನೇ ವಿಷಯ ಬಂದು ನಮ್ಮ ಇನ್ಸ್ಟಾಗ್ರಾಮ್ನ ಸ್ನೇಹಿತರಾಗಿರುವಂತಹ ಅಭಿ ಐಹೊಳೆ ಅನ್ನುವಂಥವ್ರು ನನಗೆ DM ಮಾಡುವುದರ ಮುಖಾಂತರ ಒಂದು ಕ್ವಶನ್ ಅನ್ನ ಕೇಳಿದ್ರು. ಅದೇನಪ್ಪಾ ಅಂದ್ರೆ, ಸರ್ ಗ್ರಾಮ ಒನ್ ಫ್ರಾಂಚೈಸಿಗೆ ಅಪ್ಲೈನ ಮಾಡಿ ಆಲ್ರೆಡಿ 3 ಮಂತ್ಸ್ ಆಗಿದೆ, ಆದರೆ ಅವ್ರ ಕಡೆಯಿಂದ ಏನೂ ರಿಪ್ಲೈ ಬರ್ತಾ ಇಲ್ಲ, ಏನು ಇನ್ಫಾರ್ಮೇಶನ್ ಕೂಡ ಗೊತ್ತಾಗ್ತಿಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ ನಾನು ಏನನ್ನ ಫಾಲೋ ಮಾಡಬೇಕು ಅಂತ ಕೇಳಿದ್ರು. ಸೊ ಅಪ್ಲೈನ ಮಾಡಿ ಆಲ್ರೆಡಿ 3 ತಿಂಗಳಾಗಿದೆ, ಇನ್ನು ಯಾವುದೇ ಕೂಡ ಅಪ್ಡೇಟ್ ಅನ್ನ ಬರ್ತಾ ಇಲ್ಲ, ಬರೀ ವೇಟ್ ಮಾಡಿ ಅಂತ ಇದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಇದು ಒಂಥರ ಕಿರಿಕಿರಿ ಉಂಟು ಮಾಡುವಂತಹ ವಿಷಯ. ಆದರೆ ಸುಮ್ಮನೆ ಕೂರೋ ಬದಲು ನಾವು ಅಫಿಷಿಯಲ್ ಆಗಿ ಫಾಲೋ ಮಾಡಬೇಕಾಗಿರುವಂತಹ 4 ಪವರ್ಫುಲ್ ಮಾರ್ಗಗಳಿವೆ. ಅವು ಯಾವ್ಯಾವು ಅನ್ನುವಂಥದ್ದನ್ನ ನಾವೀಗ ನೋಡ್ತಾ ಹೋಗೋಣ. ಮೊದಲನೇ ಸ್ಟೆಪ್ ಬಂದು ಚೆಕ್ ಯುವರ್ ಆನ್ಲೈನ್ ಸ್ಟೇಟಸ್. ಅಂದರೆ ಮೊದಲಿಗೆ ನೀವು ಅರ್ಜಿ ಸಲ್ಲಿಸಿದ ಪೋರ್ಟಲ್ಗೆ ಲಾಗಿನ್ ಆಗಿ, ಅಂದರೆ ಸೇವಾ ಸಿಂಧು ಪೋರ್ಟಲ್ಗೆ ಲಾಗಿನ್ ಆಗಿ ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ ಅಂತ ನೋಡಿ. ಅದು ಪೆಂಡಿಂಗ್ ಅಲ್ಲಿ ಇದೆಯಾ, ಅಂಡರ್ ವೆರಿಫಿಕೇಶನ್ ಅಲ್ಲಿ ಇದೆಯಾ, ಅಥವಾ ರಿಜೆಕ್ಟ್ ಆಗಿದೆಯಾ, ಅಪ್ರೂವ್ಡ್ ಆಗಿದೆಯಾ ಅಂತ ನಿಮಗೆ ಕ್ಲಿಯರ್ ಆಗಿ ಇದರಲ್ಲಿ ಗೊತ್ತಾಗುತ್ತೆ. ಎರಡನೇ ಸ್ಟೆಪ್ ಬಂದು DPM ಅಂತ ನಾವು ಕರಿತೀವಿ, ಅಂದರೆ ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಮ್ಯಾನೇಜರ್ ಅನ್ನ ಭೇಟಿಯಾಗುವುದು. ಒಂದು ವೇಳೆ ಆನ್ಲೈನ್ನಲ್ಲಿ ಏನೇ ಅಪ್ಡೇಟ್ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೂ ಕೂಡ ಗ್ರಾಮ ಒನ್ ಅನುಮೋದನೆ ಜಿಲ್ಲಾ ಮಟ್ಟದಲ್ಲೇ ನಡೆಯೋದು. ಸೊ ತಕ್ಷಣ ನಿಮ್ಮ ಜಿಲ್ಲೆಯ DC ಆಫೀಸ್, ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಅಲ್ಲಿರುವಂತಹ ಗವರ್ನೆನ್ಸ್ ಸೆಕ್ಷನ್ಗೆ ಹೋಗಿ ಅಲ್ಲಿರುವಂತಹ ಗ್ರಾಮ ಒನ್ DPM ಅಥವಾ ಕೋಆರ್ಡಿನೇಟರ್ ಅವರಿಗೆ ನಿಮ್ಮ ಒಂದು ಅಪ್ಲಿಕೇಶನ್ ಐಡಿಯನ್ನು ಕೊಟ್ಟು ನೇರವಾಗಿ ನೀವು ವಿಚಾರವನ್ನು ಮಾಡ್ಬೋದು. ಥರ್ಡ್ ಒಂದು ಸ್ಟೆಪ್ ಬಂದು ಜನಸ್ಪಂದನ ಹೆಲ್ಪ್ ಲೈನ್ ಅಂತ ನಾವು ಕರಿತೀವಿ. ಅಲ್ಲೂ ಸೆಕೆಂಡ್ ಸ್ಟೆಪ್ಪಲ್ಲೂ ಕೂಡ ನಿಮಗೆ ಸರಿಯಾದ ಉತ್ತರ ಸಿಗ್ತಿಲ್ಲ ಅಂತಂದರೆ ಡೈರೆಕ್ಟ್ ಆಗಿ 1902ಗೆ ಕಾಲ್ ಮಾಡಿ ಸರ್ಕಾರದ ಜನಸ್ಪಂದನ ಪೋರ್ಟಲ್ನಲ್ಲಿ ದೂರನ್ನು ನೀಡಿ. 3 ತಿಂಗಳಾದರೂ ಕೂಡ ಕೆಲಸ ಆಗಿಲ್ಲ ಅಂತ ನೀವು ಕಂಪ್ಲೇಂಟ್ ಕೊಟ್ಟರೆ ಸಂಬಂಧಪಟ್ಟಂತಹ ಆಫೀಸರ್ಗಳಿಗೆ ಸರ್ಕಾರದ ಕಡೆಯಿಂದ ಸೀದಾ ನೋಟಿಸ್ ಹೋಗುತ್ತೆ. ಸೊ ಅವರು ಖಂಡಿತವಾಗ್ಲೂ ನಿಮಗೆ ರೆಸ್ಪಾನ್ಸ್ ಮಾಡೇ ಮಾಡ್ತಾರೆ. 4ನೇ ಸ್ಟೆಪ್ ಏನಪ್ಪ ಅಂದರೆ RTI ಅಂತ ಕರಿತೀವಿ, ಅಂದರೆ ಮಾಹಿತಿ ಹಕ್ಕು ಕಾಯ್ದೆ. ಇದು ಕೊನೆಯದಾಗಿ ದ ಮೋಸ್ಟ್ ಪವರ್ಫುಲ್ ಆಗಿರುವಂತಹ ವೆಪನ್ ಇದು. RTI ಅಂದರೆ DC ಆಫೀಸ್ಗೆ ಹೋಗಿ ಬರೀ 10 ರೂಪಾಯಿ ಫೀಸನ್ನು ಕೊಟ್ಟು ನನ್ನ ಅರ್ಜಿ ಪ್ರಸ್ತುತ ಎಲ್ಲಿದೆ, ವಿಳಂಬಕ್ಕೆ ಕಾರಣ ಏನು ಅಂತ ಒಂದು RTI ಅರ್ಜಿಯನ್ನು ನೀವು ಹಾಕಿದ್ರೆ RTI ಕಾಪಿ ಕೈಗೆ ಸಿಕ್ಕ ತಕ್ಷಣ ಅಧಿಕಾರಿಗಳು ರಾಕೆಟ್ ವೇಗದಲ್ಲಿ ನಿಮಗೆ ರೆಸ್ಪಾನ್ಸನ್ನು ಖಂಡಿತವಾಗ್ಲೂ ಮಾಡ್ತಾರೆ. ಸೊ ಈ 4 ಪವರ್ಫುಲ್ ಸ್ಟೆಪ್ಸನ್ನು ಫಾಲೋ ಮಾಡೋ ಮುಖಾಂತರ ಖಂಡಿತವಾಗ್ಲೂ ನಿಮಗೆ ಉತ್ತರ ಸಿಗುತ್ತೆ ಅಂತ ಹೇಳ್ತೀನಿ. ಈ ವಿಷಯ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ನಾನು ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ನಮ್ಮ ಚಾನಲ್ಗೆ ಲೈಕ್ ಮಾಡೋದನ್ನು ಮರೆಯಬೇಡಿ, ಹಾಗೆ ನಮ್ಮ ಚಾನಲನ್ನು ಫಾಲೋ ಮಾಡೋದನ್ನು ಮರೆಯಬೇಡಿ. ಸೊ ಈಗ ಎರಡನೇ ವಿಚಾರಕ್ಕೆ ಬರೋಣ. ಎರಡನೇ ವಿಚಾರ ಏನಪ್ಪಾ ಅಂತಂದರೆ, ಯಾರಾದರೂ ಸರ್ಕಾರಿ ಕೆಲಸವನ್ನು ಹುಡುಕ್ತಾ ಇದ್ದೀರಾ ಅಂದರೆ ದಿಸ್ ಈಸ್ ದ ಗ್ರೇಟ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ನಿಂದ 110 ವಿವಿಧ ಹುದ್ದೆಗಳಿಗೆ ಅಧಿಸೂಚನೆ ಈಗ ಹೊರಬಿದ್ದಿದೆ ಅಂತ ಹೇಳ್ಬೋದು. ಇಲ್ಲಿ ಯಾವೆಲ್ಲ ಪೋಸ್ಟ್ಗಳು ಖಾಲಿ ಇವೆ ಅಂತ ನೋಡೋದಾದರೆ ಟೈಪಿಸ್ಟ್ ಗ್ರೇಡ್ 3, ಡ್ರೈವರು, ಪ್ರೊಸೆಸ್ ಸರ್ವರು ಮತ್ತು P1 ಹುದ್ದೆಗಳಿಗೆ ಅರ್ಜಿಗಳನ್ನು ಈಗ ಆಹ್ವಾನಿಸಲಾಗಿದೆ. ಸಂಬಳ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಟ್ರಾಕ್ಟಿವ್ ಆಗಿ ಕೂಡ ಸ್ಯಾಲ್ರಿ ಇದೆ ಅಂತ ಹೇಳ್ಬೋದು. ಟೈಪಿಸ್ಟ್ ಹುದ್ದೆಗೆ ಅಪ್ ಟು 83,700 ರೂಪಾಯಿವರೆಗೆ ನಿಮಗೆ ಸ್ಯಾಲ್ರಿ ಇದೆ. ಡ್ರೈವರ್ಸ್ ಹುದ್ದೆಗೆ ಅಪ್ ಟು 67,600 ರೂಪಾಯಿ. P1 ಅಂದರೆ ಜವಾನ ಹುದ್ದೆಗೆ ಅಪ್ ಟು 46,675 ರೂಪಾಯಿಗಳವರೆಗೆ ಪೇ ಸ್ಕೇಲ್ ನಿಮಗೆ ಸಿಗುತ್ತೆ ಅಂದರೆ ನೀವು ನಂಬ್ತೀರಾ? ಖಂಡಿತವಾಗ್ಲೂ ಸಿಗುತ್ತೆ ಸ್ನೇಹಿತರೆ. ಇನ್ನು ವಯೋಮಿತಿ ಮತ್ತು ಅರ್ಜಿ ಸಲ್ಲಿಕೆ ಶುಲ್ಕ ಬಗ್ಗೆ ನೋಡ್ಕೊಂಡು ಹೋಗೋಣ. ಅಪ್ಲೈ ಮಾಡೋದಕ್ಕೆ ಕನಿಷ್ಠ 18 ವರ್ಷ ನಿಮಗೆ ತುಂಬಿರಬೇಕಾಗುತ್ತೆ. ಜನರಲ್ ಕ್ಯಾಟಗರಿಯವರಿಗೆ ಗರಿಷ್ಠ 40 ವರ್ಷ, 2A, 2B, 3A, 3B ಅಭ್ಯರ್ಥಿಗಳಿಗೆ 43 ವರ್ಷ, SC, ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 45 ವರ್ಷದವರೆಗೂ ಕೂಡ ಅವಕಾಶ ಇದೆ ಅಂತ ಹೇಳ್ಬೋದು. ಇನ್ನು ಅಪ್ಲಿಕೇಶನ್ ಫೀಸ್ ಬಗ್ಗೆ ನೋಡೋದಾದ್ರೆ ಜನರಲ್ ಕ್ಯಾಂಡಿಡೇಟ್ಸ್ಗೆ 300 ರೂಪಾಯಿ ಇದ್ರೆ OBCಗೆ 150 ರೂಪಾಯಿ ಇದೆ. SC, ST, PWD ಕ್ಯಾಂಡಿಡೇಟ್ಸ್ಗೆ ಅಪ್ಲಿಕೇಶನ್ ಫೀಸು ಕಂಪ್ಲೀಟ್ ಆಗಿ ಫ್ರೀ ಆಗಿರುತ್ತೆ ಅಂತ ಹೇಳ್ಬೋದು. ಅಪ್ಲೈಯನ್ನು ಮಾಡೋದು ಹೇಗೆ, ಕೊನೆಯ ದಿನಾಂಕ ಯಾವಾಗ ಅಂತ ನೀವು ಕೇಳೋದಾದರೆ ಆಲ್ರೆಡಿ ಜುಲೈ 1ನೇ ತಾರೀಕಿಂದಲೇ ಅರ್ಜಿ ಸಲ್ಲಿಕೆ ಶುರುವಾಗಿದೆ. ಜುಲೈ 30, 2026 ಅಪ್ಲೈನ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ. ನೀವು bengaluru.dcourts.government.in ವೆಬ್ಸೈಟ್ಗೆ ವಿಸಿಟ್ ಮಾಡಿ ರಿಕ್ವೈರ್ಮೆಂಟ್ ವಿಭಾಗದಲ್ಲಿ ಆನ್ಲೈನ್ ಮೂಲಕವೇ ಫಾರಮ್ ಅನ್ನು ಸಬ್ಮಿಟ್ ಮಾಡಬಹುದು. ಸೊ ನೋಡಿದ್ರಲ್ಲ ಸ್ನೇಹಿತರೆ,
ಒಂದೇ ವಿಡಿಯೋದಲ್ಲಿ ಎರಡು ಯೂಸ್ಫುಲ್ ಇನ್ಫಾರ್ಮೇಷನ್ನ, ಒಂದು ಜಾಬ್ ಆಪರ್ಚುನಿಟಿ ಇರುವಂತಹ ವಿಷಯ ಆಗಿರುತ್ತೆ, ಇನ್ನೊಂದು ನಿಮ್ಮ ಸಮಸ್ಯೆಗೆ ರಿಲೇಟೆಡ್ ಆಗಿರುವಂತಹ ಗ್ರಾಮ ಒನ್ ಅಪ್ಲಿಕೇಶನ್ ಸಮಸ್ಯೆಗೆ ರಿಲೇಟೆಡ್ ಆಗಿರುವಂತಹ ವಿಷಯ ಆಗಿರುತ್ತೆ. ಸೊ ಇವತ್ತಿನ ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರನ್ನು ಮಾಡಿ. ಹಾಗೆ ಇನ್ಫಾರ್ಮೇಷನ್ ಸಿಗ್ತಾ ಇರಬೇಕು ಖಂಡಿತವಾಗ್ಲೂ ಇನ್ನು ಮುಂದೆ ಅಂತಂದರೆ ನಮ್ಮ ಚಾನಲನ್ನು ಫಾಲೋ ಮಾಡೋದನ್ನು ಅಥವಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.